ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಆದಿಚುಂಚನಗಿರಿ ಟೆಂಪಲ್ ಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಅವಾಗವಾಗ ಆದಿಚುಂಚನಗಿರಿಯಲ್ಲಿ ತೇರು ಎಳಿಸ್ತಿರ್ತೀವಿ, ಬಟ್ ಈ ಸಲ ಆದಿಚುಂಚನಗಿರಿಯಲ್ಲಿ ತೇರು ಎಳಿಸಿರೋ ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಪ್ರಾಸೆಸ್ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಅರೌಂಡ್ 4 o'clock ಚಿಕ್ಕ ಸ್ವಾಮೀಜಿ ಮತ್ತು ನಿರ್ಮಲಾನಂದ ಸ್ವಾಮೀಜಿ ಮೇಲ್ಗಡೆ ಬೆಟ್ಟದಲ್ಲಿರೋ ಎಲ್ಲ ಟೆಂಪಲ್ಗೂ ಹೋಗಿ ಫಸ್ಟ್ ಪೂಜೆ ಮಾಡ್ಕೊಂಡು ಬರ್ತಾರೆ. ಬಟ್ ಅವ್ರು ಎಲ್ಲೇ ಹೋದ್ರೂ ಫಸ್ಟು ಆಶ್ರಮದಲ್ಲಿರೋ ಮಕ್ಕಳು ಶಿವ ಮಂತ್ರ ಹೇಳ್ಕೊಂಡು ಮುಂದೆ ಬರ್ತಾರೆ. ಅವರಿಂದ ಈ ಸ್ವಾಮೀಜಿಗಳು ಫಾಲೋ ಮಾಡ್ತಾರೆ. ನೆಕ್ಸ್ಟ್ ಅವ್ರು ಅದೆಲ್ಲ ಪೂಜೆ ಮಾಡ್ಕೊಂಡು ಬಂದು ಮೇಯ್ನ್ ಗರ್ಭಗುಡಿಗೆ ಬರ್ತಾರೆ. ದೆನ್ ದೇ ವಿಲ್ ಸ್ಟಾರ್ಟ್ ವಿತ್ ಅಭಿಷೇಕ ಎಲ್ಲ ಮುಗಿಸಾದ್ಮೇಲೆ ಮಹಾಮಂಗಳಾರತಿ ಮಾಡಾದ್ಮೇಲೆ ತೇರು ಎಳೆಯೋ ಪ್ರೋಗ್ರಾಮ್ ನಡೆಯುತ್ತೆ. ಬಟ್ ಇಲ್ಲಿ ಒಂದು ಏನು ಪ್ರಾಬ್ಲಮ್ ಅಂದರೆ, ಇಲ್ಲಿ ತೇರು ಎಳೆಯೋರಿಗೆ ಅಂತ ಸಪ್ರೇಟಾಗಿ ವ್ಯವಸ್ಥೆ ಏನೂ ಇಲ್ಲ. ಮಹಾಮಂಗಳಾರತಿ ಆಗಿದ ತಕ್ಷಣ ತೇರು ಎಳಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಅರ್ಧ ಫ್ಯಾಮ್ಲಿ ತೇರು ಎಳಿಯೋಕ್ಕೆ ಹೋದರು, ಇನ್ನು ಅರ್ಧ ಫ್ಯಾಮ್ಲಿ ಈ ಗರ್ಭಗುಡಿ ಬ್ಯಾರಿಗೇಟ್ ಒಳಗಡೆ ಸಿಗಾಕ್ಕೊಂಡ್ರು. ನಾವು ಸೆಕ್ಯೂರಿಟಿ ಹತ್ರ ಹೋಗಿ ನಾವೇ ತೇರು ಎಳಿಸ್ತಿರೋದು ಅಂತ ಹೇಳಿ ಆಚೆ ಬರೋಷ್ಟರಲ್ಲಿ ತೇರನ್ನ ಆಲ್ರೆಡಿ ಎಳ್ದಾಗಿತ್ತು. ಎನಿವೇಸ್ ಮೋಸ್ಟ್ ಆಫ್ ಮೈ ಫ್ಯಾಮಿಲಿ ಮೆಂಬರ್ಸ್ ತೇರ ಹತ್ರ ಇದ್ದರು, ಬಟ್ ನಾನು ಮತ್ತು ಸ್ವಲ್ಪ ಜನ ಸಿಗಾಕೊಂಡಿದ್ವಿ. ಬಟ್ ಓವರ್ ಆಲ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ನೀವೇನಾದರೂ ತೇರು ಎಳಿಸ್ಬೇಕು ಅಂತ ಇದ್ದರೆ ಮಹಾಮಂಗಳಾರತಿ ಆಗಿದ ತಕ್ಷಣ ಎಕ್ಸಿಟ್ ತೊಗೊಂಡು ತೇರ ಹತ್ರ ಹೋಗಿ. ಹಾಗೆ ಈ ಪೂಜೆ ಎಲ್ಲ ಆದಮೇಲೆ ತೇರು ಎಳಿಸಿರೋರಿಗೆ ಅಂತಲೇ ಸಪ್ರೇಟಾಗಿ ಊಟ ಇರುತ್ತೆ, ಚೆನ್ನಾಗಿರುತ್ತೆ. ನಿರ್ಮಲಾನಂದ ಸ್ವಾಮೀಜಿ ಕೂಡ ನಮ್ಮ ಜೊತೆ ಊಟ ಮಾಡ್ತಾರೆ. ಓವರ್ ಆಲ್ ಇಟ್ ಈಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಐ ಹೋಪ್ ದಿಸ್ ವಾಸ್ ಅನ್ ಇನ್ಫಾರ್ಮೇಟಿವ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆಲ್ಸೋ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.